ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 34. ಕೋಣೆ ಪೂರ್ತಿ ಕತ್ತಲು. ಯಾವುದೋ ಅನಾಹುತ ಆಗುತ್ತದೆ ಎಂಬ ಸೂಚನೆಯಂತೆ ನಾಯಿಗಳ ವಿಪರೀತವಾದ ಕೂಗು. ಮನೆಯೇ ತನ್ನನ್ನು ನೋಡಿ ನುಂಗುವಂತೆ ನೋಡುತ್ತಿದೆ ಎಂಬಂತೆ ಭಾಸವಾಗುತ್ತಿತ್ತು ಅವಳಿಗೆ. ಭಯದಲ್ಲಿ ನಿದ್ದೆ ಅವಳ ಬಳಿ ಸುಳಿಯಲಿಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ಅವಳ ಫೋನ್ ರಿಂಗಣಿಸಿತು. ನಡುಗುತ್ತಿರುವ ಕೈಗಳಿಂದ ಕರೆ ಸ್ವೀಕರಿಸಿದವಳೆ. ಹಲೋ. ಹಲೋ ಶಿವನ್ಯ, ನಿನ್ನ ಧ್ವನಿ ಯಾಕೆ ಒಂಥರ ಇದೆ? ಇಷ್ಟು ಹೊತ್ತಾದರೂ ಮಲಗಿಲ್ವಾ? ಅದು ಬಾವ, ಮಲಗಿದ್ದೆ, ಇವಾಗ ಎಚ್ಚರ ಆಯಿತು. ಇಷ್ಟು ಹೊತ್ತಲ್ಲಿ ಯಾಕೆ ಕಾಲ್ ಮಾಡಿದ್ರಿ? ನೀವ್ಯಾಕಂಗೆ ಹುಷಾರಿಲ್ವಾ? ಹಾಗೇನಿಲ್ಲ. ಅದು ಈ ಕ್ರಿಸ್ಟೋಫರ್ ಅಂದರೆ ಯಾರು? ಭಯದಿಂದ ಉಗುಳು ನುಂಗುತ್ತಾ, ಅವನೊಬ್ಬ ಸೈಕೋ. ನಿನಗೆ ಅವನ ಪರಿಚಯ ಹೇಗೆ? ನಿನ್ನ ಅಕ್ಕ ಕೂಡ ಅವನ ಹೆಸರು ಹೇಳಿ ಭಯ ಪಡ್ತಿದ್ದಾಳೆ. ಬಾವ, ಅವನು ನಮಗೆ ಪರಿಚಯ ಇಲ್ಲ. ಇದನ್ನೇ ಅವಳು ಹೇಳಿದ್ಲು. ಮತ್ತ್ಯಾಕೆ ಭಯ ಪಡ್ತಿದ್ದೀರಾ? ವಿಷಯ ಏನು ಅಂತ ಸರಿಯಾಗಿ ಹೇಳು ಪ್ಲೀಸ್. ಅದು ಇವತ್ತು ನನ್ನ ಫ್ರೆಂಡ್ ನನಗೆ ಒಂದು ಮೂವಿ ಸೆಂಡ್ ಮಾಡಿದ್ಲು. ಚೆನ್ನಾಗಿದೆ, ಒಳ್ಳೆ ಸ್ಟೋರಿ, ಸಸ್ಪೆನ್ಸ್ ಇದೆ ಅಂತ ನೋಡು ಅಂದ್ಲು. ಅದರ ಹೆಸರು ರಾಕ್ಷಸನ್ ಅಂತ. ನಾನು ಅದನ್ನು ನೀವ್ಯಾಕಂಗೆ ಸೆಂಡ್ ಮಾಡಿ ನಾನು ಮೂವಿ ನೋಡ್ತಾ ಕುಳಿತೆ. ಅದರಲ್ಲಿ ಒಬ್ಬ ಸೈಕೋ ಕ್ರಿಸ್ಟೋಫರ್ ಅಂತ ಹೆಣ್ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ತಲೆಗೆ ಸುತ್ತಿಗೆಯಿಂದ ಬಡಿದು ಬಡಿದು ಕೊಲ್ತಾನೆ ಅವರನ್ನು. ಅದನ್ನು ನೋಡಿ ಭಯ ಆಯಿತು. ನಿದ್ದೆ ಬರ್ತಿಲ್ಲ. ಕಣ್ಣು ಮುಚ್ಚಿದ್ರೆ ಅವನು ಬರ್ತಾನೆ ಅಂತ ಭಯ ಆಗ್ತಿದೆ. ನನಗನ್ಸುತ್ತೆ ನೀವ್ಯಾಕಂಗೂ ಹಾಗೆ ಭಯ ಆಗಿರಬೇಕು. ವಾಟ್? ಅಂದರೆ ಈ ಕ್ರಿಸ್ಟೋಫರ್ ಒಂದು ಮೂವಿ ಕ್ಯಾರೆಕ್ಟ್ರಾ? ಅಲ್ಲ, ನೀವು ಅಷ್ಟೊಂದು ಎಜುಕೇಟೆಡ್ ಆಗಿ ಮೂವಿ ಹಾಗೂ ಜೀವನ ಬೇರೆ ಬೇರೆ, ಅದು ಕೇವಲ ಕಾಲ್ಪನಿಕ ಅಂತ ತಿಳ್ಕೊಳ್ಳೋ ಕಾಮನ್ ಸೆನ್ಸ್ ಇಲ್ವಾ? ಸರಿ, ಫೋನ್ ಇಡು, ಗುಡ್ ನೈಟ್. ಇಂದು ಕರೆ ಸ್ಥಗಿತಗೊಳಿಸಿ ನೀವೇ ಹತ್ತಿರ ಬಂದ. ಅಯ್ಯೋ, ನೀನು ಇಷ್ಟೊಂದು ಮುಗ್ದೇನಾ? ಮೂವಿ ನೋಡಿ ಭಯ ಪಡ್ತೀಯಾ? ಒಂದು ಕ್ಷಣ ನನ್ನ ಜೀವ ಹೋದಂಗಾಯ್ತು. ನೀನು ಹೇಗಿದ್ರೆ ಚೆನ್ನಾಗಿಲ್ವೇ? ನಾವಿಬ್ಬರು ಟಾಮ್ ಆ್ಯಂಡ್ ಜೆರಿ ಥರ ಜಗಳ ಮಾಡಿಕೊಂಡು ಖುಷಿಯಾಗಿರೋಣ ಆಯಿತಾ? ಈ ಥರ ಅಳಬೇಡ, ನಂಗೆ ಇಷ್ಟ ಆಗಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅವಳ ತಲೆ ಸವರಿದ. ಅವಳು ಅವನ ಕೈ ತನ್ನ ಕೆನ್ನೆಗೊತ್ತಿಕೊಂಡು ನಿದ್ದೆಗೆ ಜಾರಿದಳು. ಮರುದಿನ ಬೆಳಗ್ಗೆ ಚೇತು ಎದ್ದಾಗ ನಿವಿ ಪಕ್ಕದಲ್ಲಿ ಇರಲಿಲ್ಲ. ಒಂದು ಕ್ಷಣ ಭಯ ಆಯಿತು ಅವನಿಗೆ. ಮನೆ ಪೂರ್ತಿ ಹುಡುಕಿದಾಗ ಅಡುಗೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ತಯಾರು ಮಾಡ್ತಿದ್ಲು. ನಿಟ್ಟುಸಿರು ಬಿಟ್ಟವನು ಅವಳ ಹಿಂದೆ ಹೋಗಿ ನಿಂತ, ಅವಳನ್ನು ಕಾಡಿಸಲು. ಯಾರೋ ನಿಂತಂತೆ ಅನಿಸಿ ಹಿಂದಿರುಗಿ ನೋಡಿದಾಗ ಚೇತು ನಿಂತಿದ್ದ. ಲೋ, ನೀನ್ಯಾಕೋ ಇಲ್ಲಿ ನಿಂತಿದ್ಯಾ? ದೂರ ನಿಲ್ಲು. ಇಲ್ಲಾಂದರೆ ಏನು, ನಿಂಗೆ ಅಷ್ಟೊಂದು ಧೈರ್ಯನಾ? ಈ ನೀವಿ ನಿನಗೆ ಭಯ ಪಡಲ್ಲ. ಹೌದು, ನೀವು ಭಯ ಪಡಲ್ಲ. ಹೇಗಿದ್ರೂ KRC ಅಲ್ವಾ? ಅದೇನದು KRC? ಕಿತ್ತೂರು ರಾಣಿ ಚೆನ್ನಮ್ಮ. ಹೌದು, ಹಾಗೆ ಅನ್ಕೋ. ನನಗೆ ಧೈರ್ಯಕ್ಕೇನು ಕಮ್ಮಿ ಇಲ್ಲ. ಹೌದೌದು, ಈ ಬಿಲ್ಡಪ್ ನನ್ನ ಮುಂದೆ ಮಾತ್ರ. ಒಂದು ಮೂವಿ ನೋಡಿದರೆ ಹೆದರೋ ವಂಶದವಳು ನೀನು. ಯು ಎಂದು ತೋರು ಬೆರಳು ತೋರಿಸಿ ಅವನ ತುಂಬ ಹತ್ತಿರ ಬಂದವಳೆ ಅವನ ಕಣ್ಗಳನ್ನು ನೋಡಿ ಸುಮ್ಮನಾದಳು. ಆ ಕಣ್ಣುಗಳನ್ನು ಎಲ್ಲೂ ನೋಡಿದ್ದೀನಿ ಅನಿಸಿತು ಅವಳಿಗೆ. ಹಿಂದೊಮ್ಮೆ ಇಬ್ಬರ ಕಣ್ಣುಗಳು ಸಂಧಿಸಿದಾಗಲೂ ಹಾಗೆ ಅನಿಸಿತು ಅವಳಿಗೆ. ಯಾಕೆ, ಮಾತು ನಿಂತು ಹೋಯ್ತಾ? ಭಯ ಆಗ್ತಿದ್ಯಾ? ಹೋಗಲ್ಲೋ ಎಂದು ದೂರ ಸರಿದು ನಿಂತಳು. ಅವನು ಹತ್ತಿರ ಹೋದಂತೆ ತರಕಾರಿಗಳನ್ನು ಅವನ ಮೇಲೆ ಎಸೆದಳು. ಕೊನೆಗೆ ಗೋಡೆ ಸಿಕ್ಕಿ ಹಿಂದಕ್ಕೆ ಹೋಗಲು ಆಗಲಿಲ್ಲ. ಅವನು ತನ್ನ 2 ಕೈಗಳನ್ನು ಗೋಡೆಗೆ ಅಡ್ಡ ಇಟ್ಟು ಇಬ್ಬರು ಉಸಿರು ತಾಗುವಷ್ಟು ಹತ್ತಿರ ಆದರೂ ಭಯಕ್ಕೆ ಕಣ್ಣು ಮುಚ್ಚಿದಳು. ಅವನು ಕ್ಷಣಕಾಲ ಅವಳ ಮುದ್ದು ಮುಖವನ್ನು ಕಣ್ತುಂಬಿಕೊಂಡು ಮುಖಕ್ಕೆ ಗಾಳಿಯೂದಿ ಅಲ್ಲಿಂದ ಕಾಲ್ಗಿತ್ತ. ಗಬ್ಬು, ಹಲ್ಲುಚಿತೆ ಹಾಗೆ ಬಂದಿದ್ದಾನೆ ಎಂದವಳ ತುಟಿ ಅಂಚಲಿ ಅವಳಿಗೆ ತಿಳಿಯದೆ ನಗು ಅರಳಿತು. ಶಿವನ್ಯಾಳಿಗೆ ಚರಣ್ ತನ್ನನ್ನು ಪ್ರೀತಿಸುತ್ತಿರುವ ವಿಷಯ ತಿಳಿದರೂ ತಿಳಿಯದಂತೆ ಇರುತ್ತಿದ್ದಳು. ಚರಣ್ ಅವಳಿಗೆ ಹೆಚ್ಚಾಗಿ ಕಾಣಲು ಸಿಗ್ತಿರಲಿಲ್ಲ. ಅವನು ಇವಾಗ ಯಾವ ಕೆಲಸ ಮಾಡುತ್ತಿರುವನೆಂದು ತಿಳಿದಿರಲಿಲ್ಲ. ಅವನಾಗಿ ಅವನೇ ತನ್ನನ್ನು ಪ್ರೀತಿಸುವ ವಿಷಯ ಹೇಳಬೇಕು ಎಂದು ನಿರ್ಧರಿಸಿದಳು ಅವಳು. ತನ್ನ ಯೋಚನೆಗಳಿಗೆ ಲಗಾಮು ಹಾಕಿ ಕೆಳಗೆ ಬಂದು ನೋಡಿದಾಗ ಮನೆಯವರೆಲ್ಲರೂ ಯಾವುದೋ ಮಹತ್ತರವಾದ ಚರ್ಚೆಯಲ್ಲಿದ್ದರು. ಏನು ಅಂತ ಶಿವನ್ಯಾಳ ಜೊತೆ ನಾವು ನೋಡೋಣ ಬನ್ನಿ. ಲಕ್ಷ್ಮಿಯವರು ನೇರಳೆ ಬಣ್ಣ ಚೆನ್ನಾಗಿರುತ್ತೆ ಎಂದಾಗ ಶಾಂತಿಯವರು, ಆ ಬಣ್ಣ ಬೇಡ ಅತ್ತೆ,
ಇಬ್ಬರಿಗೂ ಒಪ್ಪುವ ಬಣ್ಣ ಸೆಲೆಕ್ಟ್ ಮಾಡೋಣ ಎಂದರು. ಆಗ ಮೀರಾ, ಹೌದು ಲಚ್ಚು ಡಾರ್ಲಿಂಗ್, ಅಮ್ಮ ಹೇಳ್ತಿರೋದು ಸರಿಯಾಗಿದೆ ಎಂದಳು. ಆಗ ಶಿವನ್ಯ, ಹಲೋ, ಸಾಕು ನಿಲ್ಲಿಸ್ತೀರಾ ನಿಮ್ಮ ಚರ್ಚೆ, ಏನು ವಿಷಯ ಅಂತ ನನಗೂ ಹೇಳಿ ಎಂದಾಗ ಸುಜಾತಾರವರು, ಪುಟ್ಟ, ನಿವ್ಯ ಬರ್ತ್ಡೇಗೆ ಇನ್ನು 2 ದಿನ ಅಷ್ಟೇ ಇರೋದು, ಅದಕ್ಕೆ ಅವಳಿಗೆ ಒಳ್ಳೆ ಸೀರೆ ತಗೋಬೇಕು, ಹಾಗೆ ಯಾವ ಬಣ್ಣ ಅಂತ ಡಿಸ್ಕಸ್ ಮಾಡ್ತಿದ್ವಿ ಎಂದರು. ಆಗ ಮೀರಾ, ಅಮ್ಮ ಹೇಳಿದ್ರು ನಿವಿ ಹಾಗೂ ಭಾವನಿಗೆ ಒಂದೇ ಬಣ್ಣದಲ್ಲಿ ತಗೊಳ್ಳೋಣ ಅಂತ ಎಂದಳು. ಶಿವನ್ಯ, ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಇಲ್ಲಿ ಡಿಸ್ಕಸ್ ಮಾಡಿ ಏನು ಪ್ರಯೋಜನ, ಮೊದಲು ನಡೀರಿ ಶಾಪಿಂಗ್ ಹೋಗೋಣ, ಅಲ್ಲಿ ಆಮೇಲೆ ನೋಡುವಂತೆ ಎಂದಾಗ ಲಕ್ಷ್ಮಿಯವರು, ಹೌದಲ್ವಾ, ನಿವಿ ಪುಟ್ಟನ ವಿಷಯ ಬಂದರೆ ಖುಷಿಯಾಗಿರ್ತೀನಿ, ನನ್ನ ತಲೆನೇ ಓಡಲ್ಲ ಎಂದರು. ಆಗ ಶಿವನ್ಯ, ಸತ್ಯವಾದ ಮಾತು ಎಂದು ನಕ್ಕಳು. ಶಾಂತಿಯವರು, ನಡಿ ಮೊದಲು ಹೋಗೋಣ. ಆಗ ಅಲ್ಲಿಗೆ ಶಾಂತಿಯವರ ತಂಗಿ ಸುಕನ್ಯಾ ಬರ್ತಾರೆ. ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ಅವನನ್ನು ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡಬೇಕೆಂದಿಲ್ಲ, ಹಾಗೆ ಎಲ್ಲರೂ ಇಷ್ಟಪಡಬೇಕೆಂದಿಲ್ಲ. ಸಮಾಜದಲ್ಲಿ ಹಲವು ವ್ಯಕ್ತಿತ್ವದ ಜನರು ಇರ್ತಾರೆ ಅಲ್ವಾ, ಎಲ್ಲರ ಮನೋಭಾವ ಒಂದೇ ಆಗಿರುವುದಿಲ್ಲ. ನಾನಿವಾಗ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಬಂದಿದ್ದಾರಲ್ವ ಸುಕನ್ಯಾ, ಅವರಿಗೆ ನಮ್ಮ ನಿವಿ ಕಂಡ್ರೆ ಆಗಲ್ಲ. ಯಾಕೆಂದರೆ ಅವಳು ಶಾಂತಿಯ ಹೆತ್ತ ಮಗಳಲ್ಲ. ರಾಮಾಯಣದಲ್ಲಿ ಕೈಕೇಯಿಯ ಮನಸ್ಸು ಕೆಡಿಸಿ ಶ್ರೀರಾಮನನ್ನು ವನವಾಸಕ್ಕೆ ಹೋಗುವಂತೆ ಅನುವು ಮಾಡಿದವಳು ಮಂಥರೆ. ಅದೇ ಥರ ಶಾಂತಿಯವರ ಮನಸ್ಸು ಕೆಡಿಸಿ ನಿವಿಯನ್ನು ಹೊರಗೆ ಹಾಕಲು ಈ ಮಂಥರೆ ಅಲಿಯಾಸ್ ಸುಕನ್ಯಾ ಶತಪ್ರಯತ್ನ ಪಟ್ಟರಾದರೂ ಯಾವುದೂ ಯಶಸ್ವಿಯಾಗಲಿಲ್ಲ. ಯಾಕೆ ಗೊತ್ತಾ, ಶಾಂತಿಯವರು ಕೈಕೇಯಿಯಲ್ಲ, ಯಶೋದೆ. ದ್ವಾಪರ ಯುಗದಲ್ಲಿ ಕೃಷ್ಣನನ್ನು ಯಶೋದೆ ಹೇಗೆ ಪ್ರೀತಿ ಮಾಡ್ತಿದ್ರು, ಅದೇ ಥರ ಶಾಂತಿಯವರು ನಿವಿ ಮೇಲೆ ಪ್ರಾಣನೇ ಇಟ್ಟಿದ್ದಾರೆ. ಸುಕನ್ಯಾ ಅವರು, ಶಾಂತಿದು ನಾನು ಆಗಯ ಎಂದಾಗ ಶಾಂತಿಯವರು, ಹೇ ಸುಕ್ಕಿ, ಬಾ ಒಳಗೆ, ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ, ನಿಂಗೆ ಎಷ್ಟು ಸಾರಿ ಹೇಳಿದ್ದೀನಿ ಈ ಥರ ಕನ್ನಡ ಹಿಂದಿ ಮಿಶ್ರ ಭಾಷೆ ಮಾತಾಡಬೇಡ ಅಂತ, ಸರಿಯಾಗಿ ಕನ್ನಡ ಮಾತಾಡೋಕೆ ಏನು ನಿನಗೆ. ಆಗ ಸುಕನ್ಯಾ ಅವರು, ಶಾಂತಿದು ಮೇರೆಗೆ ಹಿಂದಿ ವಸಂತೆ ಹೇ, ನಿನಗೆ ಮಾಲೂಮ್ ಎಂದಾಗ ಶಾಂತಿಯವರು ಕರ್ಮ ಕರ್ಮ ಎಂದರು. ಮೀರಾ ಅವರನ್ನು ಮೊದಲು ನೋಡಿರುವುದಿಲ್ಲ, ಸೊ ಅವರ ಬಗ್ಗೆ ತಿಳಿಯದೆ ಶಿವನ್ಯಾಳ ಹತ್ರ ಮೇಲುದನಿಯಲ್ಲಿ, ಡೋರಾ ಅವ್ರು ಯಾರು? ಹೋ, ಅವರ ಅಮ್ಮನ ತಂಗಿ ಸುಕನ್ಯಾ ಅಂತ, ನಂಗೆ ಚಿಕ್ಕಮ್ಮ. ಪಾಪ, ಅವರಿಗೇನು ಸಮಸ್ಯೆ ಅಂತ ಕಾಣುತ್ತೆ, ನೆಮ್ಮದಿ ಇಲ್ಲ ಅವರ ಜೀವನದಲ್ಲಿ. ಮೀರುದಿ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಗೆ ಅವರ ಬಗ್ಗೆ ಏನು ಗೊತ್ತು? ಪಾಪ, ಅವರು ಬಂದವರೇ ಏನು ಹೇಳಿದರು ಅಂತ ಜ್ಞಾಪಿಸ್ಕೊ. ಏನು ಹೇಳಿದರು? ಶಾಂತಿದು ನಾನಾಗಲ್ಲ ಅಂತ. ಮೀರುದಿ, ಅದು ಹಾಗಲ್ಲ, ಅವರಿಗೆ ಹಿಂದಿ ಹುಚ್ಚು, ಹಾಗೆ ಕಂದಿ ಮಾತಾಡಿ ನಮ್ಮ ತಲೆ ತಿಂತಾರೆ. ಹಾಂ, ಅದು ಶಾಂತಿ ದೋ ಅಲ್ಲ, ಶಾಂತಿ ದಿ ಅಂತ, ಅಂದರೆ ನಮ್ಮಮ್ಮ ಶಾಂತಿ. ಅವರನ್ನು ಶಾಂತಿ ಅಕ್ಕ ಅಂತ ಕರೆಯಲು ಶಾಂತಿ ದಿ ಅಂತ ಹೇಳೋ ಬದಲು ಶಾಂತಿ ದೋ ಅಂದರು. ಮತ್ತು ಈ ವಸಂತಿ ಯಾರು? ಅದು ವಸಂತಿ ಅಲ್ಲ, ಪಸಂದ್ ಅಂತ. ಮುझे ಹಿಂದಿ ಪಸಂದ್ ಹೈ, ತುಮೆ ಮಾಲೂಮ್ ಹೇನಾ? ಶಿವಿ ಬೇಟಿ ಕೈಸೆ ಹೈ? ನಾನು ಚೆನ್ನಾಗಿದ್ದೀನಿ ಚಿಕ್ಕಿ, ನೀವು? ಮೇ ಚೆನ್ನಾಗಿದ್ದೀನಿ. ಈ ಲಡ್ಕಿ ಯಾರು? ಮೀರಾ, ನನ್ನ ಅಕ್ಕ. ಆಗ ಸುಕನ್ಯಾ ಅವರು ಮನಸ್ಸಲ್ಲಿ, ಇರೋ ಒಬ್ಳನ್ನು ಹೊರಗೆ ಹಾಕೋಕ್ಕೆ ಪ್ರಯತ್ನಪಟ್ಟು ಸೋತೆ, ಇನ್ನಿವಳು ಅದೆಲ್ಲಿಂದ ಒಕ್ಕರಿಸ್ಕೊಂಡು ಬಂದ್ಲು ಎಂದುಕೊಂಡರು. ಸುಕನ್ಯಾ, ಬಾ ಇಲ್ಲಿ, ಮೊದಲು ತಿಂಡಿ ತಿನ್ನು. ಮಾಜಿ, ಓ ಬಾ ಅಂದೆ. ಮಾಜಿ, ಇಲ್ಲಿ ಕುಚ್ ವಿಶೇಷನಾ? ಹೌದು, 2 ದಿನ ಕಳೆದು ನಿವಿ ಬರ್ತ್ಡೇ ಇದೆ, ಅದಕ್ಕೆ ಶಾಪಿಂಗ್ ಹೋಗ್ತಿದ್ದೀವಿ. ಸುಕನ್ಯಾ ಅವರು ಮನಸ್ಸಲ್ಲಿ ಏನೋ ನಿರ್ಧರಿಸಿ, ನಾನು ಆತೀನಿ ಎಂದಾಗ ಲಕ್ಷ್ಮಿಯವರು, ಸರಿ ಬಾ ಎಂದರು. ಶಾಂತಿಯವರಿಗೆ ಸುಕನ್ಯಾರವರು ಬರೋದು ಇಷ್ಟವಿಲ್ಲದೆ ಇದ್ದರೂ ಬೇರೆ ದಾರಿ ಇಲ್ಲದೆ ಒಪ್ಕೊಳ್ತಾರೆ. ಐಶ್ವರ್ಯ ಹಸಿರು ಬಣ್ಣದ ಸೀರೆ ಉಟ್ಟು ಪ್ರಕೃತಿ ದೇವತೆಯಂತೆ ಕಂಗೊಳಿಸುತ್ತಾಳೆ. ಆಗ ಪಾರ್ವತಿಯವರು ಬಂದು, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಬಂಗಾರ ಎಂದು ನೆಟಿಕೆ ಮುರಿದು ದೃಷ್ಟಿ ತೆಗೆಯುತ್ತಾರೆ. ಮಹೇಶ್ ರವರು ಬಂದು, ಪುಟ್ಟ, ನನ್ನ ಮಾತಿಗೆ ಬೆಲೆ ಕೊಟ್ಟು ರೆಡಿಯಾದೆ ಅಲ್ವಾ? ಥ್ಯಾಂಕ್ ಯು ಮಗಳೇ. ಪಪ್ಪ,
ಥ್ಯಾಂಕ್ ಯು ಹೇಳೋಕ್ಕೆ ನಾನೇನು ಹೊರಗಿನವಳು ಅಲ್ಲ ಪಪ್ಪ, ನಿಮ್ಮ ಮಗಳು ನಾನು. ಅಪ್ಪ ಮಗಳ ಸೆಂಟಿಮೆಂಟ್ ಮುಗಿದಿದ್ರೆ ಕೆಳಗೆ ಹೋಗುವ. ಕಾರಿನ ಶಬ್ದ ಕೇಳ್ತಿದೆ. ಅವರು ಬಂದರು ಅನಿಸುತ್ತೆ. ನೀನು ಹೋಗು, ನಾವು ಬರ್ತೀವಿ. ಸರಿ ಎಂದು ತಲೆಯಾಡಿಸಿ ಪಾರ್ವತಿಯವರು ಅಲ್ಲಿಂದ ಹೋಗ್ತಾರೆ. ನಂತರ ಮಹೇಶ್ ರವರು ಐಶ್ವರ್ಯ ಕಡೆಗೆ ನೋಡಿ, ಪುಟ್ಟ, ನೀನು ಖುಷಿಯಾಗಿದ್ದೀಯಲ್ವಾ? ಯಾಕೆ ಕೇಳ್ತಿದ್ದೀನಿ ಅಂದರೆ ನಿನ್ನ ಮುಖದಲ್ಲಿ ನಗುನೇ ಕಾಣ್ತಿಲ್ಲ. ಖುಷಿಯಾಗಿದ್ದೀನಿ ಪಪ್ಪ. ಸರಿ ಬಾ ಹೋಗೋಣ. ಅಂದು ಶನಿವಾರ ರಾತ್ರಿ 8 ಗಂಟೆಗೆ ಕಲರ್ಸ್ ಚಾನೆಲ್ನಲ್ಲಿ ನಾಗಿನ್ 4 ಪ್ರಸಾರವಾಗುತ್ತಿತ್ತು. ನಿವಿಗೆ ಆ ಧಾರಾವಾಹಿ ಅಂದರೆ ತುಂಬ ಇಷ್ಟ. ಅವಳು ಅದರಲ್ಲಿ ಮುಳುಗಿ ಹೋಗಿದ್ದಳು. ಚೇತು ಬಂದು ಪಕ್ಕ ಕುಳಿತರೂ ಅದು ಅವಳ ಗಮನಕ್ಕೆ ಬರಲೇ ಇಲ್ಲ. ಚೇತು ಅವಳ ಕೂದಲಲ್ಲಿ ಬೆರಳಾಡಿಸಿದ. ಅವಳ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಕಿವಿ ಹತ್ರ ಬೆರಳಾಡಿಸಿದ. ಅವಳು ಪ್ರತಿಕ್ರಿಯೆ ನೀಡಲಿಲ್ಲ. ಕೊನೆಗೆ ಟಿವಿ ಮುಂದೆ ಬಂದು ನಿಂತಾಗ ನಿವಿಗೆ ಸಿಟ್ಟು ಬಂದು ಅವನ ಹತ್ತಿರ ಹೋಗಿ, ನಾಗಿನ್ ಕಾ ಕಾಟ ಪಾನಿ ನಹಿ ಮಾಂಗ್ತಾ ಅಂತ ಡೈಲಾಗ್ ಹೊಡೆದು ನಾಲ್ಗೆ ಹೊರಗೆ ಹಾಕಿದ ಸಮಯಕ್ಕೆ ಸರಿಯಾಗಿ ಅವಳ ಫೋನ್ ರಿಂಗಣಿಸಿತು. ರಿಂಗ್ಟೋನ್ ಕೇಳಿದವ ಹೆದರಿದ. ಯಾಕೆ ಗೊತ್ತಾ? ನಾಗಿನ್ನ ಪುಂಗಿ ಊದುವ ರಿಂಗ್ಟೋನ್ ಇಟ್ಟಿದ್ಲು. ಅವನು ಹಣೆ ಚಚ್ಚಿಕೊಂಡು, ಇವತ್ತು ರಾತ್ರಿ ಹಾವು ಬರುತ್ತದೆ, ನನ್ನ ಕಚ್ಚುತ್ತೆ ಅಂತ ನನ್ನ ನಿದ್ದೆ ಹಾಳು ಮಾಡ್ತಾಳೆ ಈ KRC ಎಂದು ಮನಸ್ಸಲ್ಲೇ ಹೇಳಿಕೊಂಡ. ಮುಂದುವರಿಯುವುದು